ವಿಚಾರ ಏನಂತ ಹೇಳಿದರೆ, ಕಳೆದ 2 ವರ್ಷಗಳಿಂದ ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿ ಸ್ಥಾಪನೆ ಆದ ನಂತರ ಕಳೆದ 2 ವರ್ಷಗಳಿಂದ ಕಾರ್ಕಳದ ಕಾಂಗ್ರೆಸ್ ಮೂರ್ತಿಯ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಬಂದಿದೆ. ಆ ಮೂರ್ತಿ ಮಾಡಿದಂಥ ಶಿಲ್ಪಿ ಕೃಷ್ಣನಾಯ್ಕ ಅಂತ ಹೇಳುವಂಥವರು ಮೂರ್ತಿ ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಜಿಲ್ಲಾಧಿಕಾರಿಯವರಿಗೆ ನಿರ್ಮಿತಿಯ ಮುಖಾಂತರ ಮನವಿಯನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಯವರು ಅಲ್ಲಿ ಉಸ್ತುವಾರಿ ಸಚಿವರು ಬಂದಾಗ, ಕಾರ್ಕಳಕ್ಕೆ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಾಗ ಅದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ನೋಟ್ ಹಾಕಿಕೊಂಡು ಕೃಷ್ಣನಾಯ್ಕ ಅವರ ಮನವಿ ಮೇರೆಗೆ ಅದನ್ನು ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಅವರಿಗೆ ಅನುಮೋದನೆಯನ್ನು ಕೊಟ್ಟು ಮೂರ್ತಿ ತೆಗೆದುಕೊಂಡು ಅವರಿಗೆ ಪರ್ಮಿಷನ್ ಕೊಡ್ತಾರೆ ಜಿಲ್ಲಾಧಿಕಾರಿಗಳು. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಬೇಡಿಕೆ ಇಟ್ಟಾಗ ಕಾರ್ಕಳ ತಹಶೀಲ್ದಾರರು, ಆವತ್ತಿನ ಕಾರ್ಕಳ ತಹಶೀಲ್ದಾರರು ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳುವಂಥದ್ದನ್ನು ಕೊಟ್ಟು ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ಅಲ್ಲಿಂದ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದು ಆಗಿರುವಂಥ ಕಥೆ. ಆದರೆ ಈಗಿನ ಕಾರ್ಕಳ ಕಾಂಗ್ರೆಸ್ ಅದನ್ನು ರಾತ್ರಿ ನಾವು ಕರ್ಕೊಂಡು ಹೋಗಿದ್ದಾರೆ, ಅದನ್ನು ಫೈಬರ್ ಮೂರ್ತಿ ಅಂತ ಅಪಪ್ರಚಾರವನ್ನು ನಿರಂತರವಾಗಿ ಮಾಡಿ ಕಾರ್ಕಳದ ಜನತೆಯನ್ನು ಆಚರಿಸುವಂಥ ಕೆಲಸವನ್ನು ಮಾಡಿದೆ. ಹಾಗೆ ಮೊನ್ನೆಯ ಚಾರ್ಜ್ ಶೀಟ್ ನಂತರ ಏನು ಹೈಕೋರ್ಟಿಗೆ ಚಾರ್ಜ್ ಶೀಟನ್ನು ಹಾಕಿದ್ದಾರೆ, ಕೋರ್ಟಿಗೆ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಕಾರ್ಕಳ ಪೊಲೀಸ್ನವರು. ಆ ಚಾರ್ಜ್ ಶೀಟಲ್ಲಿ ಕ್ಲಿಯರಾಗಿ ಉಲ್ಲೇಖ ಇದೆ, ಅದು ತಾಮ್ರದ ಪ್ರತಿಮೆ ಅಂತ ಹೇಳುವಂಥದ್ದು, ತಾಮ್ರದ ಲೋಹವನ್ನು ಉಪಯೋಗಿಸ್ತಾರೆ ಅಂತ ಹೇಳುವಂಥದ್ದು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದರಿಂದ ಯಾವ ಕಾರ್ಕಳದ ಕಾಂಗ್ರೆಸ್ ಅವರು ಇದನ್ನು ಫೈಬರ್ ಅಂತ ಹೇಳಿದಾರ ಅದು ಸುಳ್ಳು ಅಂತ ಹೇಳುವಂಥದ್ದು ಇಡೀ ಕಾಂಗ್ರೆಸ್ ಜನರಿಗೆ ಗೊತ್ತಾಗಿದೆ. ಫೈಬರ್ ಅಲ್ಲ, ಅದು ಲೋಹದಿಂದ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ವಿಚಾರವನ್ನು ಇಟ್ಕೊಂಡು ಮತ್ತೆ ಅಪಪ್ರಚಾರವನ್ನು ಮಾಡಿದೆ. ಇದರಲ್ಲಿ ಕಾಂಗ್ರೆಸ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಒತ್ತಾಯ ಇರುವಂಥದ್ದು. ನಾವೆಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಈ ಥರದ ಬೆಳವಣಿಗೆಗಳು ಮಾಡಬಾರ್ದು, ಮತ್ತೊಂದು ಪರಸ್ಪರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ವಿಚಾರ ಇಟ್ಕೊಂಡು ಇದಕ್ಕೆ ಇನ್ನೊಂದು ಈ ಥರ ಅಪಪ್ರಚಾರವನ್ನು ಮಾಡಿ ಕಾಂಗ್ರೆಸ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವ ವಿಚಾರವನ್ನು ಮನವಿಯನ್ನು ಕೊಡ್ತಾ ಇದ್ದಾರೆ.